ಊಟ ಅದೆಲ್ಲ ಚಲೋ ಕೊಡ್ತಾರೆ, ಊಟದೇನು ಸಮಸ್ಯೆ ಇಲ್ಲ. ಕಂಪಲ್ಸರಿ ಡೈಲಿ ಆಟ ಆಡ್ಬೇಕು. ಆಟ ಆಡ್ಲಾರ್ದು ದಿನನೇ ಇರ್ಬಾರ್ದು. ದಿಕ್ಕುಗಳು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಲ್ಲರಿಗೂ ಗೊತ್ತದ. ಆಗ್ನೇಯ ಕಡಿ, ವಾಯುವ್ಯ ಕಡಿ, ಈಶಾನ್ಯ ಕಡಿ ಯಾರು ಹೇಳ್ತೀರಿ? HK24 न्यूज में आप सभी का स्वागत है। बसो कल्याण MLA शरणु सलगर ने मुरारजी देसाई रेसिडेंशियल स्कूल बेटबालकोंदे का दौरा किया और वहां के स्टूडेंट से मुलाकात की और डिस्कस किया। आइए देखते हैं कुछ झलकियां। Al-Amin English Medium Primary and High School, Baswa Kalyan. Secure your child's bright future today. Free admissions, limited seats available. RG Public School English Medium admissions are open. Noble Public School admissions are open. इल्म ही आदमी को इंसान बनाता है. ಆಗ್ನೇಯ ಯಾವುದು, ನೈಋತ್ಯ ಯಾವುದು, ವಾಯುವ್ಯ ಯಾವುದು, ಈಶಾನ್ಯ ಯಾವುದು? ಬಹಳ ಸರಳ ಪ್ರಶ್ನೆ ಕೇಳಿದ್ವಿ. ನಾನು ಟೀಚರ್ ಇದ್ದೆ. ನಾನು ಬಿರಿ ಕೇಳಿಲ್ಲ. ಎಲ್ಲರೂ ಇಂಗ್ಲಿಷ್ ಮೀಡಿಯಂ. ನೋಡ್ರಿ, ಇದು ಇಷ್ಟು ಕೇಳತ್ರಿ. ಎಲ್ಲರೂ ಒಂದು ಸವನ್ ಚರ್ಚೆ ಮಾಡ್ಲತ್ತೀರಿ. ಭಾರಿ ಒಂದು ಬಿರಿ ಕ್ವಶನ್ ಕೇಳಿ. ಕೃಷ್ಣರಾಜಸಾಗರ ಅಣೆಕಟ್ಟು ಯಾರು ಕಟ್ಟಿದ್ರು? ಯಾವ ಜಿಲ್ಲೆದೊಳಗೆ ಅದ ಅದು? ಎಲ್ಲರೂ ಫೇಲ್. ಮಂಡ್ಯ ಡಿಸ್ಟ್ರಿಕ್ಟ್. Horizon English Medium Public School empowering bright future admissions are open. Knowledge Park The Creative School. Admissions are open from LKG to 10th standard. Free uniform for new admission students. ಹ್ಯಾಂಗ ಓದ್ಬೇಕಂತ ಪರೀಕ್ಷೆಗಳು, ಪರೀಕ್ಷೆ ಪತ್ರಿಕೆ ತೆಗೆಯೋರು ನಿಮ್ಗೆ ಗೊತ್ತಿದ್ದು ತೆಗೆಯಲ್ಲವರು, ನಿಮ್ಗೆ ಗೊತ್ತಿಲ್ಲ ತೆಗಿತಾರೆ. ಅದಕ್ಕೆ ನಾವೆಲ್ಲ ತಿಳ್ಕೊಬೇಕು. ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ ಅಂತ ಇದ್ದೀರಂದ್ರೆ ಕನ್ನಡದೊಳಗೆ ಏನು ಹೇಳಕ್ ಬರಬೇಡ ಅಂತಿಲ್ಲ. ಫ್ಲೂಯೆನ್ಸಿ ಎರಡರ ಮೇಲೆ ಇರ್ಬೇಕು. ತಿಳಿತಾ? ಯಾವಾಗ ಭೀ ತಲೆಗೆ ಇಟ್ಕೋರಿ, ಡಿಫ್ರೆಂಟ್ ಓದೋರು ಮುಂದೆ ಹೋಗ್ತಾರ. ನನಗೆ ಹೆಚ್ಚಿಗೆ ಗೊತ್ತಿರ್ಬೇಕು. ನಾನು 6ನೇ ಕ್ಲಾಸ್ ಇದ್ದಾಗ 6ನೇದವ್ರಿಗೆ ನಾನೇ ಪಾಠ ಮಾಡ್ತಿದ್ದೀನಿ. ನೀವು ಬಿಲೀವ್ ಮಾಡಲ್ಲ. 6th ಸ್ಟ್ಯಾಂಡರ್ಡ್ ನನಗೆ ಸರ್ ನೀನೇ ಹೇಳೋದು ಕೊಡ್ತೀರಿ ನಮ್ಗೆ. ಅಲ್ಲಿ ಅವಾಗೆಲ್ಲ ಕನ್ನಡ ಮಾಧ್ಯಮ ಸ್ಕೂಲ್. ಯಾಕಂದ್ರೆ ನೀವು ಬೇಡ್ಬಾಲ್ಕುಂದ ಮುರಾರ್ಜಿ ವಸತಿ ಶಾಲೆ ಸ್ಟೂಡೆಂಟ್ಸ್ ಅಂದ್ರೆ ಈ ಭಾರಿ ಇದಂತದ ಎಲ್ಲ ಹೊರಗೆ. ಆಯ್ತಾ? ಕೆಲವೊಂದು ಸಣ್ಣ ನಮಗೆ ಗೊತ್ತಿರಲ್ಲ. ಜನರಲ್ ನಾಲೆಜ್ ಓದ್ಲಕ್ಕೆ ಈಗೇ ಚಾಲು ಮಾಡಬೇಕು. ಊಟ ಅದೆಲ್ಲ ಚಲೋ ಕೊಡ್ತಾರೆ, ಊಟದೇನು ಸಮಸ್ಯೆ ಇಲ್ಲ. ಹೆಲ್ದಿ ಇದ್ದೀರಿ. ಕಂಪಲ್ಸರಿ ಡೈಲಿ ಆಟ ಆಡ್ಬೇಕು. ಆಟ ಆಡ್ಲಾರ್ದು ದಿನನೇ ಇರ್ಬಾರ್ದು. ಒಂದ್ ದಿವ್ಸ ಓದೋದು ಬಿಡ್ಬೇಕು, ಖರೆ ಆಟ ಆಡೋದು ಬಿಡ್ಬಾರ್ದು. ಓದಿದ್ದು ತಪ್ಪು ಚಿಂತೆ ಇಲ್ಲ. ಆಟ ಆಡ್ಲಾರ್ದು ದಿನ ಇರಬಾರ್ದು. ಅದು ತಲೆಗೆ ಹೋಗ್ಬೇಕೆಲ್ಲ. ಫಸ್ಟ್ ಹೆಲ್ತ್. ಆಯ್ತಾ? ಚೈನಾ ಸ್ಕೂಲ್ದೊಳಗೆ ಫಸ್ಟ್ ಹೋಗ್ಬೇಕಾದ್ರೆ ಬ್ಯಾಗ್ ಇಡಿಸಿ ಆಟ ಆಡ್ಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಚೈನಾದ ಎಲ್ಲ ಸ್ಕೂಲ್ದೊಳಗೆ ಗೊತ್ತದ ನಿಮ್ಗೆ? ಅಮೇರಿಕಾದೊಳಗೆ, ಜಪಾನ್ದೊಳಗೆ 8 ಗಂಟೆ ಟೋಟಲ್ ಅದಂತ ತಿಳ್ಕೊರಿ. ಬೇಡ, 8 ಗಂಟೆ 6 ಅವರ್ಸ್ ಅದಂತ ತಿಳ್ಕೊರಿ. 3 ಗಂಟೆ ಆಟಕ್ಕೆ ಕೊಡ್ತಾರೆ. 3 ಅವರ್ಸ್ ಪರ್ ಡೇ. ನಂಬಲ್ಲಿ ಅಷ್ಟಿಲ್ಲ ಇಂಡಿಯಾದೊಳಗೆ. ಇಂಡಿಯಾದ ಯಾವ ಸ್ಕೂಲ್ದೊಳಗೆ? ಅಮೇರಿಕಾ ಒಲಿಂಪಿಕ್ಸ್ದೊಳಗೆ ಗೋಲ್ಡ್ ಮೆಡಲ್ ಯಾವ ದೇಶ ಹೆಚ್ಚಿಗೆ ಗೆದ್ದಾರ ಹೇಳ್ರಿ? ಅದು ಬಿಟ್ಟರೆ ನೆಕ್ಸ್ಟ್ ಅಮೇರಿಕಾ. ಕಾರಣ ಏನು? ಪ್ರತಿದಿನ ಆಟ ಆಡಿಸ್ತಾರೆ. ಪ್ರತಿದಿನ. ಚೈನಾದಾಗ 3000 ಸ್ಕೂಲ್ಗಳು ಎದ್ರ ಸಲ ಕೆಲಸ ಮಾಡ್ತಾವ ಅಂದ್ರೆ 3000 ಸ್ಕೂಲ್ಗಳು ಬರೇ ಆ LKGಗೆ ಅಡ್ಮಿಷನ್ ತೊಗೋತಾರೆ. ಚೈನಾದೊಳಗೆ LKGಗೆ ಒಯ್ದು ಬಿಡ ಮಗುವಿನ ಪೇರೆಂಟ್ಸಿಗೆ ಹೇಳ್ತಾರೆ, ಅವ್ನ ಕೆಲಸ ಏನಪ್ಪ ಅಂದ್ರೆ ಬರೇ ಒಲಿಂಪಿಕ್ದೊಳಗೆ ಗೋಲ್ಡ್ ಮೆಡಲ್ ತೊಗೋಬೇಕಂತಷ್ಟೇ. ನೀ ಎಷ್ಟು ಓದ್ತೇವೋ ಎಷ್ಟು ಬಿಡ್ತೇವೋ ಗೊತ್ತಿಲ್ಲ. ಆ ಮಗುವಿನ ಗುರಿ ಏನು? ಗೋಲ್ಡ್ ಮೆಡಲ್ ತೊಗೋಬೇಕಂತ. ನಾನು ನಿಮ್ಗೆ ಯಾಕೆ ಈ ಮಾತು ಹೇಳ್ತೀನಪ್ಪ ಅಂದ್ರೆ ಅಂಥವು 3000 ಸ್ಕೂಲ್ಗಳು. LKG ಮಗುವಿಗೆ 6 ತಿಂಗಳು ಒಂದು ಸಲನೇ ನೋಡ್ಬೇಕು ಅವ್ರ ತಾಯಿ ತಂದೆ. ಒಂದು ಸಲ ಬಿಟ್ಟು ಮಾಡೋದು, ವರ್ಷನಾಗ 2 ಸಲ. ಅಷ್ಟು ಕಠಿಣ ಟ್ರೈನಿಂಗ್ ಕೊಡ್ತಾರೆ. ಒಲಿಂಪಿಕ್ಸ್ ಸಲಕ್ಕೆ ಎಷ್ಟು ಟ್ರೈನಿಂಗ್ ಕೊಡ್ತಾರಂತ ನೀವು ಅದು ನೋಡಿದ್ರಂದ್ರೆ ನೀವು ಯಾರು ಇಮ್ಯಾಜಿನ್ ಮಾಡಲ್ಲ. ನೀವು ಒಂದಿನ ಬಿ ಇರಲ್ಲ ಆ ಸಲ. 1 ಡೇ ಇರ್ಲಕ್ಕೆ ನಿಮ್ಮ ಕೈಲಾಗಲ್ಲ. ಅಷ್ಟು ಕಠಿಣ ಪರಿಶ್ರಮ. ಒಲಿಂಪಿಕ್ದೊಳಗೆ ಭಾಗವಹಿಸಿ ಅಲ್ಲಿ ಗೋಲ್ಡ್ ಮೆಡಲ್ ತೊಗೊಂಬೋದು ಸಾಮಾನ್ಯ ಅದನ? ಏನದ? ಅವ್ರು 100 ಮೆಡಲ್ಗಳು ತೊಗೋತಾರೆ. 140 ಕೋಟಿ ಹೈಯೆಸ್ಟ್ ಜನಸಂಖ್ಯೆ ಇರೋ ದೇಶ ನಮ್ಗೆ, ರೈಟ್? ಒಂದು ನಂಬರ್ ತೊಗೋಬೇಕಂದ್ರೆ ಎಷ್ಟು ಕಷ್ಟ. 1 ಗೋಲ್ಡು, 1 ಬ್ರೋಂಜು, 1 ಇದು ಹೌದಲ್ಲ? ಎಷ್ಟು ಮುಷ್ಕಿಲ್ಲ. ಅದಕ್ಕೆ ಪ್ರತಿದಿನ ಆಟ ಆಡಬೇಕು. ಕಂಪಲ್ಸರಿ ಆಟ ಆಡಬೇಕು.
ಎಲ್ಲರೂ ಇಂಗ್ಲೀಷ್ ಮೀಡಿಯಂ ಎಲ್ಲ ಇವರು ಟೋಟಲ್ ಎಂಟೈರ್ ಇದನ್ನೇ ಇಂಗ್ಲೀಷ್ ಮೀಡಿಯಂ ಹಿಂಗೆ ಇಂಗ್ಲೀಷ್ ಮೀಡಿಯಂ. ಸರ್ ಲಾಸ್ಟ್ ಟೈಮ್ ನಮ್ಮದು ವಾಲಿಬಾಲ್ ಡಿಸ್ಟ್ರಿಕ್ಟ್ ಲೆವೆಲ್ ಸೆಕೆಂಡ್. ಹೌದಾ? ಶಬಾಷ್ ಶಬಾಷ್. ಬೆಸ್ಟ್ ವಾಲಿಬಾಲ್ ನೋಡ್ರಿ, ಒಳ್ಳೆ ಆಟ ಅದು ವಾಲಿಬಾಲ್. ಡೈಲಿ ಮತ್ತು ಮತ್ತೊಂದು ಸಲ ಬಂದು ನಾನು ನಿಮ್ಗೆಲ್ಲ ಸೇರಿ ಕ್ಲಾಸ್ ತೊಗೊತೀನಿ ಒಂದು ಸರ್ ಬಿಸಿ ನೀರಿನ ಟೈಮ್ ಬಿಸಿ ನೀರಿನ ಪ್ರಾಬ್ಲಮ್ ನನ್ನ ಮಾಧ್ಯಮದಾಗ ಓದೀನಿ ಅಂದ್ರೆ ಭೀ ನನಗೇನು ತಿಳಿದು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಮಾಡ್ತೀನಿ. ಹೇಳ್ತಾ ಒಂದ್ಸಲ ಯಾವಾಗರೇ